ರಿವರ್ ಫೆಸ್ಟ್ ಬಗ್ಗೆ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಯಾಕಂದ್ರೆ ಸೆಂಥಿಲ್ ಸರ್ ಅವಾಗಿದ್ದಾಗ ನಾನು ಪ್ರೊಬೇಷನರ್ ಇಲ್ಲಿ ರಾಯಚೂರಲ್ಲಿ ಇದ್ದೆ. ಆ, ಹೌದು, ಆ ಜಾಗ ಕೂಡ ನಾನು ಹೋಗಿದ್ವಿ. ಬಟ್ ಯಾವ ರೀತಿ ಇದೆ ಅಂದ್ರೆ ಆ ಜಾಗ ಆಕ್ಚುಲಿ ಮ್ಯಾಂಗ್ರೋವ್ಸ್ ಗೆ ಬರ್ತದೆ ನಮ್ಮ CRZ ವ್ಯಾಪ್ತಿ ಇದ್ರಲ್ಲಿ. ನಾವು ಆಕ್ಚುಲಿ ಕರಾವಳಿ ಉತ್ಸವ ಟೈಮಲ್ಲಿ ಏನ್ ಡಿಸ್ಕಷನ್ ಆಗ್ಬೇಕಾದ್ರೆ ಸೆಂಥಿಲ್ ಸರ್ ಮಾಡಿದ್ರು ಅಂತ ಹೇಳಿದಾಗ ನನಗೂ ಕೂಡ ಅವಾಗ ನೆನಪಿತ್ತು. ಬಿಕಾಸ್ ಅವಾಗ ಸೆಂಥಿಲ್ ಸರ್ ಕಡೆಯಿಂದ ನಮ್ಮೆಲ್ಲ ಪ್ರೊಬೇಷನರ್ಸ್ ಗೆ ನಮಗೆ ಇನ್ವಿಟೇಷನ್ ರೀತಿ ತಗೊಂಡ್ ಬಂದಿತ್ತು. ಬಟ್ ಅಷ್ಟೊಂದು ಐಡಿಯಾ ಇರ್ಲಿಲ್ಲ. ಬಟ್ ಅವಾಗ ನೆನಪಾಯ್ತು. ಬಟ್ ಅದು ಒಂದು ಮ್ಯಾಂಗ್ರೋವ್ಸ್ ಏರಿಯಾ ಅಂತ ಒಂದು ಇದಾಗಿರೋದ್ರಿಂದ ಅಲ್ಲಿ ಈ ರೀತಿ ಮಾಡೋದಕ್ಕೆ ಇವಾಗ ಹೊಸದಾಗಿ ಪರ್ಮಿಷನ್ ತಗೋಬೇಕು ಎಲ್ಲ ಇದಿರುತ್ತೆ. ಮತ್ತೆ ಅಲ್ಲಿ ಸಿನ್ಸ್ ನಾವು ಬೀಚಸ್ ಎಲ್ಲ ಇದ್ ಮಾಡ್ತಿರೋದ್ರಿಂದ ಮತ್ತೆ ಆ ಜಾಗ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಮಗೂ ಕೂಡ ಒಂದು ಐಡಿಯಾ ಇರ್ಲಿಲ್ಲ. ಫಸ್ಟ್ ಬೋಟ್ ರೀತಿ ಏನಾದ್ರು ಮಾಡ್ಬೋದಾ ನೋಡಿದ್ವಿ. ಬಟ್ ಬೋಟ್ ಇಂದನು ಕೂಡ ಯಾವ್ದು ಇದಾಗ್ಲಿಲ್ಲ. ಹೆಲಿ ಟೂರಿಸಂ ಮಾಡ್ಬೇಕಾದ್ರೆ ಆ ಜಾಗ ಉಪಯೋಗಿಸ್ಕೋಬೋದಾ ಅಂತ ನೋಡಿದ್ವಿ. ಬಟ್ ಅಲ್ಲಿ ಕಾಂಕ್ರೀಟ್ ಹಾಕೋದಕ್ಕೆ ಅಥವಾ ಇದಾಕೋದಕ್ಕೆ CRZ ಇಂದ ಇಷ್ಟು ಬೇಗ ಪರ್ಮಿಷನ್ ಸಿಗೋದಿಲ್ಲ ಅಂತ. ಅದು ನಮ್ ಗಮನದಲ್ಲಿದೆ. ಅದನ್ನ ಟೂರಿಸಂ ರಿಲೇಟೆಡ್ ಯಾವ ರೀತಿ ಮಾಡ್ಬೋದು, ಏನಾದ್ರು ಮಾಡ್ಬೋದಾ ಅಂತ ಇವಾಗ ಆಗ್ಲೇ CRZ ಕಮಿಟಿಗೂ ಕೂಡ ನಾನೇ ಅಧ್ಯಕ್ಷ ಇದ್ದೀನಿ. ಸೊ ಅಲ್ಲಿ ನಾವು ಒಂದು ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಏನಾದ್ರು ಒಂದು ಕ್ರಮ ತಗೋಬಹುದು. ಏನಾದ್ರು ಮಾಡ್ಬೋದು ಅಂತ ನಿಮ್ದು ಏನಾದ್ರು ಐಡಿಯಾ ಇದ್ರೆ ದಯವಿಟ್ಟು ಹೇಳಿ. ಹೌದು, ಸ್ವಲ್ಪ ಡೆವಲಪ್ಮೆಂಟ್ ಇಂದು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಮ್ಯಾಂಗ್ರೋವ್ಸ್ ಅಂತ ಇದ್ ಬಂದ್ರೆ ಅದು CRZ 1 ಅಡಿಲಿ ಬರ್ತದೆ. ಸೊ 1 ಅಡಿಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ. ರಸ್ತೆ ಬಹುಶಃ ಮಾಡ್ಬೋದೇನೋ. ಬಟ್ ಬೇರೆ ಸ್ಟ್ರಕ್ಚರ್ಸ್ ಗೆಲ್ಲ ಇನ್ನೂ ಇದ್ ಕೊಟ್ಟಿಲ್ಲ. ಸ್ಪೆಷಲ್ ಕೇಸ್ ಅಂತ ಏನಾದ್ರು ಮಾಡ್ಕೋಬೋದಾ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆಸ್ ಆಫ್ ನೌ ಇಟ್ ಇಸ್ ನಾಟ್ ದೇರ್. ಇನ್ನು CRZ ನೋಟಿಫಿಕೇಶನ್ ಕೂಡ ರಿವಿಷನ್ ಗೆ ಇವಾಗ ಕರಿತಾ ಇದಾರೆ. ನಾವು ಕೂಡ ಕೊಡ್ತೀವಿ. ಅದರಲ್ಲಿ ಏನಾದ್ರು ಮ್ಯಾಪ್ ಅಲ್ಲಿ ಚೇಂಜಸ್ ಮಾಡಬಹುದಾ, ಮಾಡಕ್ಕೆ ಅವಕಾಶ ಇದೆಯಾ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬಟ್ ಸಮಥಿಂಗ್ ವಿಲ್ ಡೂ. ಏನಾದ್ರು ಒಂದು ಮಾಡ್ತೀವಿ ಅಲ್ಲೂ ಕೂಡ. ಹ್ಮ್ 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 ಖಂಡಿತ ಮಾಡ್ಬೋದು. ವಾಟರ್ ಸ್ಪೋರ್ಟ್ಸ್ ನಮ್ಮಲ್ಲಿ ಬೀಚ್ ಬಿಟ್ರೆ ಒಳಗಡೆ ಇನ್ನೂ ಅಷ್ಟು ಡೆವಲಪ್ ಆಗೇ ಇಲ್ಲ. ನಾವು ನೇತ್ರಾವತಿ ಮತ್ತೆ ಬಟ್ ಇಟ್ ವೆರಿ ಸ್ಮಾಲ್ ಇದ್ರಲ್ಲಿ. ಈಗ ಆ ಸ್ಮಾಲ್ ಕೇಸ್ ಅಲ್ಲಿ ನಾವು ಪ್ರಮೋಟ್ ಮಾಡಕ್ಕೂ ಇದಾಗುದಿಲ್ಲ. ಈಗ ಹೇಗಾಗುತ್ತೆ, ನಮ್ದು 2 ಮೇಜರ್ ರಿವರ್ಸ್ ನಮ್ದು ಇದು ಫಲ್ಗುಣಿ ಇರ್ಬೋದು ಉತ್ತರಕ್ಕೆ, ಇಲ್ಲಿ ನೇತ್ರಾವತಿನಾದ್ರು ದಕ್ಷಿಣಕ್ಕೆ ಇರ್ಬೋದು. ಅದ್ರ ಮೇಲೆ ನಮ್ದು ನಂದಿನಿ ಶಾಂಭವಿ ಕೂಡ ಮುಂದೆ ಸಸಿ ಹಿತ್ಲುಗೆ ಬರುವಂತದ್ದು. ಅಂತ ರಿವರ್ ಟೂರಿಸಂ ನ ನಾವು ಮಾಡ್ಬೇಕು ಅಂತ ಈ ಮುಂದಿನ ಹಂತದಲ್ಲಿ ನಾವು ತಗೊಂತಾ ಇದೀವಿ. ಇನ್ಫ್ಯಾಕ್ಟ್ ಟೂರಿಸಂ ಇಲಾಖೆ ಜೊತೆ ಕಳೆದ ವಾರ ನಾವು ರಿವರ್ ಟೂರಿಸಂ ಬಗ್ಗೆ ಕ್ರೂಸ್ ಟೂರಿಸಂ ಮಾಡೋದಾಗ್ಲಿ ಅಥವಾ ರಿವರ್ ಗೆ ಸಂಬಂಧಪಟ್ಟಿದ್ದು ಬೇರೆ ಯಾವ ರೀತಿ ಮಾಡ್ಬೋದು ಅಂತಾನು ಇದಾಗಿದೆ. ಇವಾಗಲೇ ಒಂದು ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತಾನು ನಮ್ಮ 3 ಕೋಸ್ಟಲ್ ಜಿಲ್ಲೆಗೆ ಆಗ್ಲೇ ಸ್ಟೇಟ್ ಲೆವೆಲ್ ಇಂದ ನಮಗೆ ಬಂದಿದ್ದಾರೆ. ಈಗ ನಮ್ಮ ಆಫೀಸಲ್ಲಿ ಅವರು ಕೂರ್ತಾ ಇದ್ದಾರೆ, ಅವ್ರ ಟೀಮನ್ನು ಕೂಡ. ಅದು ಅಲ್ದಲೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳಿಗೆ ಹೇಗ್ ಮಾಡ್ಬೇಕು ಅಂತಾನು ಇದೆ. ಈ ಸರಿ ರಿವರ್ಸ್ ಕೂಡ ನಾವು ಸೇರಿಸಿದೀವಿ ಆಯ್ತಲ್ಲಿ. ಮುಂದಿನ ದಿನಗಳಲ್ಲಿ ಹೇಗೆ ಆಗುತ್ತೆ ಅಂತ ಹೇಳಿ ಒಂದು ನೋಡಾದ್ಮೇಲೆ ನಾವು ಹೇಳ್ಬೋದಾಯ್ತು. ಎಲ್ಲಾ ಟೂರಿಸಂ ಪ್ರಾಜೆಕ್ಟ್ ಇಡೀ ನಮ್ಮ ಕಾರವಾರ ಕೋಸ್ಟಲ್ ಅಂದ್ರೆ ಗೋವಾ ಬಾರ್ಡರ್ ಇಂದ ತಲಪಾಡಿ ನಮ್ಮ ಕೇರಳ ಬಾರ್ಡರ್ ಇದ್ರ ತನಕನು ಎನಿ ಟೂರಿಸಂ ಪ್ರಾಜೆಕ್ಟ್ ಈ 3 ಜಿಲ್ಲೆಗಳಲ್ಲಿ ಬಂದ್ರೆ ಸ್ಪೆಷಲಿ ಆನ್ ಕೋಸ್ಟಲ್ ಇಂಪಾರ್ಟೆನ್ಸ್ ಜಾಸ್ತಿ ಇದ್ರಲ್ಲಿ. ಅಂತವಕ್ಕೆ ಕೆಲವೊಂದ್ಸರಿ ನಾವು DPR ಮಾಡ್ಬೇಕಾಗತ್ತೆ. ಇವಾಗ ಹೇಗಾಗ್ತಿದೆ, ಸ್ವಲ್ಪ ನಾಟ್ ಸೋ ಟೆಕ್ನಿಕಲ್ ಇದ್ರಲ್ಲಿ ಮಾಡ್ತಾ ಇದೀವಿ. ಬಟ್ ಒಂದ್ಸರಿ ಟೆಕ್ನಿಕಲ್ ಅಂತ ಬಂದಾಗ ಈ CRZ ಇರ್ಬೋದು, ವೈಲ್ಡ್ ಲೈಫ್ ಏನಾದ್ರು ಆಗುತ್ತಾ, ಇದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಇದೆ, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಇದೆ, ಅಥವಾ ನಮ್ಮ ಘಟ್ಟಕ್ಕೆ ಇದು ಹೋದಾಗ ಏನಾದ್ರು ಕಸ್ತೂರಿ ರಂಗನ್ ರಿಪೋರ್ಟ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದ್ ಏನಾದ್ರು ಅಡೆತಡೆ ಬರುತ್ತಾ, ಅಥವಾ ನಮ್ಮ ವನ್ಯಜೀವಿ ಇದ್ರಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ಏನಾದ್ರು ಆಗುತ್ತಾ, ಇವೆಲ್ಲ ಸ್ವಲ್ಪ ನಮಗೆ ಅಷ್ಟು ಸಮಯ ಸಿಗೋದಿಲ್ಲ ನಮ್ಮ ಇಂಜಿನಿಯರ್ಸ್ ಅಥವಾ ಇದ್ರ. ಅದಕ್ಕೆ ಒಂದು ಸ್ಪೆಷಲೈಸ್ ಟೀಮ್ ಅಂತ ಹೇಳಿ ನಾವು ಸ್ಟೇಟ್ ಆಫೀಸ್ ಇಂದ ಮಾಡಿದ್ದಾರೆ. ಅವ್ರ ಜೊತೆ ಇನ್ನೂ ನಮ್ದು ಇಂಟ್ರಾಕ್ಷನ್ ಆಗ್ತಾ ಇದೆ. ಒಂದ್ಸರಿ ಪ್ರಾಜೆಕ್ಟ್ಸ್ ಎಲ್ಲ ಒಂದೊಂದೇ ಬಂದಾಗ ಇಟ್ ವಿಲ್ ಲುಕ್ ಇನ್ ಟು ಇಟ್. ಟೂರಿಸಂ ಆಫೀಸ್. ಟೂರಿಸಂ ಆಫೀಸ್. ಹಾ, ಟೂರಿಸಂ ಇಲಾಖೆಯಲ್ಲಿ ಇವಾಗ ನೀವು ನೋಡಿದ್ರೆ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೇ ರೀತಿ ಇರೋದು. ಈಗ AD ಅಥವಾ DD ಪೋಸ್ಟ್ ಅಲ್ಲಿ ಏನಿದೆ ಅಷ್ಟು ಆಫೀಸರ್ಸ್ ಇಲ್ಲ. ಸೊ ಈಗಲೂ ಕೂಡ ನೀವು ಬಹಳಷ್ಟು ಜಿಲ್ಲೆ ನೋಡಿದ್ರೆ ಎಲ್ಲ ಒಂದು ಇನ್ಚಾರ್ಜ್ ರೀತಿನೇ ಇದ್ ಮಾಡಿರುವಂತದ್ದು. ಯಾವ ಆ ಒಂದು ಕೆಟಗರಿಲಿ ಆಫೀಸರ್ಸ್ ಇದ್ ಮಾಡ್ಬೇಕಂದ್ರೆ KPSC ಮೂಲಕನೇ ಇದಾಗ್ಬೇಕು. ಪ್ರಪೋಸಲ್ ಎಲ್ಲಾ ಇದ್ರಿಂದನೂ ಹೋಗಿದೆ. ಬರುವ ದಿನಗಳಲ್ಲಿ ಅಟ್ಲೀಸ್ಟ್ ನಮಗೆ ಬರುತ್ತೆ ಇದು ಅಂತ. ಬಟ್ ಲಕ್ಕಿಲಿ ಇಲ್ಲಿ ಏನು ನಮ್ದು ಪ್ರೆಸೆಂಟ್ DD ಇದ್ರಲ್ಲಿದೆ, ಅವರ ಒಂದು ಕಾರ್ಯವೈಖರಿ ಒಂದು ತುಂಬಾ ಉತ್ತಮವಾಗಿತ್ತು. ಈ ಸರಿ ನಾನು ಕೂಡ ನೋಡಿದ್ದೇನೆ.
ಬಟ್ ಅವರು ಕೂಡ ಕೇಳ್ತಾನೆ ಇದಾರೆ, ನನಗೆ ಒತ್ತಡ ಜಾಸ್ತಿ ಆಯ್ತು, ಸ್ವಲ್ಪ ಬಿಟ್ಕೊಡಿ ಇದು ಅಂತ. ನನಗೆ ಇನ್ನೊಬ್ರು ಬರೋ ತನಕನೂ ಬಿಡೋದಿಲ್ಲ ಅಂತ ಹೇಳಿ ಮಾಡಿಸ್ತಿದೀನಿ. ಎಷ್ಟು ದಿನ ಆಗುತ್ತೋ ನೋಡ್ಬೇಕು ಅವ್ರ ಹತ್ರ. ನಾವೇ ಮಾಡ್ತಾ ಇದೀವಿ. ಈ PMU ಏನಿದೆ ಅವ್ರದ್ದು ಒಂದು ಸ್ಕೋಪ್ ಆಫ್ ವರ್ಕ್ ಅಲ್ಲಿ, ಅಂದ್ರೆ ಅವರ ಒಂದು ಕೆಲಸ ಅಂತ ಹೇಳಿದ್ರೆ ಇಂಥ ಟೂರಿಸಂ ಪ್ರಾಜೆಕ್ಟ್ಸ್ ಅಲ್ಲಿ ಏನು ನಮ್ದು ಲೆಟರ್ ಆಫ್ ಇಂಟೆಂಟ್ ಅಂತ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಮತ್ತೆ ಉಪಮುಖ್ಯಮಂತ್ರಿಗಳ ಕೈಯಿಂದ, ಮಾನ್ಯ ಉಪಮುಖ್ಯಮಂತ್ರಿಗಳ ಕೈಯಿಂದ ನಾವು ಒಂದು ಸ್ಟೇಜ್ ಮೇಲೆ ಮಾಡಿಸಿದ್ವಿ 3 ಜಿಲ್ಲೆದು. ಮಂಗಳೂರಿಂದ 8 ಹೊಸ ಪ್ರಾಜೆಕ್ಟ್ ಅಂತ ಹೇಳಿ, ಉಡುಪಿಯಿಂದ ಸ್ವಲ್ಪ, ಕಾರವಾರದಿಂದ ಸ್ವಲ್ಪ. ಅದನ್ನ ಕಾರ್ಯಗತಗೊಳಿಸೋದು ಒಂದು ಇವರ ಒಂದು ಕಾರ್ಯದಲ್ಲಿ ಇರುವಂತ ಇದು. ಎರಡನೇದು ಅವರಿಗೆ ಮಾಹಿತಿ ಕೊಡೋದು ಬೇಕಾಗ್ತದೆ. ಯಾಕಂದ್ರೆ ಈ ಸಬ್ಸಿಡಿ ಏನ್ ಸಿಗುತ್ತೆ, ನಮ್ಮ ಟೂರಿಸಂ ಇಲಾಖೆಯಿಂದ ಏನ್ ಬರುತ್ತೆ ಅಂತ ಬರೀ ನಾವು ಬುಕ್ ಓದಿ ಅಥವಾ ಪಾಲಿಸಿ ಓದಿ ಅಂತ ಹೇಳಿದ್ರೆ ಆಗಲ್ಲ. ಯಾರು ಬಂದು ಟೆಕ್ನಿಕಲ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು ಈ PMU ನ ನಾವು ಇದ್ ಮಾಡಿರೋದು, ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತ ಹೇಳಿ. ಸೊ ಅದನ್ನ ಮುಂದುವರಿಸ್ತಾ ಇದೀವಿ. ಕೆಲವೊಂದಾಗ್ಲೇ ಪ್ರಾಜೆಕ್ಟ್ ಪಿಕಪ್ ಆಗಿದೆ, ಕೆಲವೊಂದು ಇನ್ನು ಪಿಕಪ್ ಆಗುತ್ತೆ ಮುಂದೆ. ಫ್ಯೂಚರಿಸ್ಟಿಕ್ ಆಗೂನು ಕೂಡ ನಾವು ನೋಡಿದೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಇವಾಗ ನಮ್ಮ ಗುರುಪುರಾಡಿಲಿ ತಾಜ್ ಹೋಟೆಲ್ ಇವಾಗ ಬರ್ತಾ ಇದೆ. ಮೇ ಅಂತ ಇತ್ತು, ಬಹುಶಃ ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗ್ಬೋದು. ಸೊ ಅಂತವ್ರಿಗೆ ಮುಂದೆ ಎಕ್ಸ್ಪಾನ್ಷನ್ ಇದ್ ಮಾಡೋ ಟೈಮಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾವ್ಯಾವ ರೀತಿ ಇದಾಗುತ್ತೆ ಅಂತ ಒಂದು ಕಡೆಯಿಂದ ಮಾಡೋದು. ಇನ್ನೊಂದು ಸಣ್ಣ ಸಣ್ಣ ಟೂರಿಸಂ ಪ್ರಾಜೆಕ್ಟ್ ಕೂಡ ಇವಾಗ ಆ ಕಾನ್ಕ್ಲೇವ್ ಆದ ನಂತರ ಬಹಳಷ್ಟು ಜನ ನಮಗೆ ನೇತ್ರಾವತಿ ನದಿಲಿ ಈ ರೀತಿ ಮಾಡ್ತೀವಿ, ಫಲ್ಗುಣಿಲಿ ಈ ರೀತಿ ಮಾಡ್ತೀವಿ ಅಂತ ಸಣ್ಣ ಪ್ರಪೋಸಲ್ ಬರ್ತಾ ಇದೆ. ಸಣ್ಣ ಇದರಿಂದ ಏನು ಇನ್ವೆಸ್ಟ್ಮೆಂಟ್ಸ್ ಏನು ಇದಿರೋದಿಲ್ಲ ಸರ್ಕಾರ ವತಿಯಿಂದ, ಎಲ್ಲ PPP ಮಾಡೆಲ್ ಅಲ್ಲಿ. ಸೊ ಈ ತರ ಪ್ರಪೋಸಲ್ಸ್ ಇದು ಬಂದಾಗ ಅವನ್ನೆಲ್ಲ ಅನಲೈಸ್ ಮಾಡಿ ಯಾವ್ದು ಬೆಟರ್, ಯಾವ್ದು ಆಗುತ್ತೆ ಅಥವಾ ಆಗೋದಿಲ್ಲ ಅಂತ ಹೇಳೋದು ಈ PMU ಒಂದು ಕರ್ತವ್ಯ. ಇನ್ನ ಬಹುಶಃ 1-2 ತಿಂಗಳಲ್ಲಿ ಆ ಒಂದು ಕಾನ್ಕ್ಲೇವ್ ನಂತರ ಯಾವ ರೀತಿ ಇದಾಯ್ತು ಅಂತ ನಾವೇ ನಿಮಗೆ ಮಾಹಿತಿ ಕೊಡ್ತೀವಿ. ಹಾ, ವಾಟರ್ ಮೆಟ್ರೋ ಬಗ್ಗೆ ಇನ್ನು ಸ್ವಲ್ಪ ಪಿಕಪ್ ಆಗ್ಬೇಕು. ಅದು ಇನ್ನು ಏನು ಆಗಿಲ್ಲ, ನಾನು ಏನು ಆಗಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕಾನ್ಸೆಪ್ಟ್ ಇದೆ. ಒಂದು ಮುಖ್ಯವಾಗಿ ಏನಿದು ಅಂತ ಹೇಳಿದ್ರೆ, ನಮ್ಮ ರೋಡ್ ಮೇಲೆ ಒತ್ತಡದೇನಿದೆ ಅದನ್ನ ನಾವು ನೀರಿನ ಉಪಯೋಗಿಸೋದ್ರ ಮೂಲಕ ನಾವು ಕಡಿಮೆ ಮಾಡ್ಬೇಕು ಅಂತ ಹೇಳಿ. ಈಗ ನಾವು ಕೇರಳದಲ್ಲಿ ನೋಡಿದ್ರೆ ಇವಾಗಲೇ ವಾಟರ್ ಮೆಟ್ರೋ ಇಸ್ ಅ ವೆರಿ ಹಾಟ್ ಟಾಪಿಕ್. ಅಲ್ಲೂ ಕೂಡ ನಮ್ಮಲ್ಲೂ ಕೂಡ ಇವಾಗ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ಪಾಯಿಂಟ್ಸ್ ನ ಐಡೆಂಟಿಫೈ ಮಾಡ್ಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ತದೆ ಇದು ಅಂತ. ಮುಖ್ಯವಾಗಿ ನಮ್ದು ಸಿಟಿ ಕವರ್ ಆಗಿರುವಂತ 2 ನದಿಗಳ ಇದ್ರಲ್ಲಿ ನಾವು ಮಾಡಿದೀವಿ. ಪ್ರತಿಯೊಂದು ನದಿಲೂ 5-6 ಪಾಯಿಂಟ್ಸ್ ನ ನಾವು ಆಗ್ಲೇ ಗುರ್ತ್ ಮಾಡ್ತಾ ಇದೀವಿ. ಗುರ್ತ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಈಗ ಮೀನುಗಾರರ ಬೋಟ್ ಇದ್ರೆ ಅಲ್ಲಿ ನಾವು ಮಾಡೋದಕ್ಕಾಗುವಂತಿಲ್ಲ, ಆಗ್ಲೇ ಮನೆ ಅಥವಾ ಬೇರೆ ಪ್ರೈವೇಟ್ ಇದ್ರಲ್ಲಿ ಇದ್ರೆ ಅಲ್ಲಿ ನಾವು ಮಾಡೋದಕ್ಕಾಗುದಿಲ್ಲ. ಈ ತರ ಎಲ್ಲಾ ಪಾಯಿಂಟ್ಸ್ ಅನ್ನು ತಗೊಂಡು ಕೆಲವೊಂದು ಒಂದು ಸಣ್ಣದಾಗಿ ಇದ್ ಮಾಡಿದೀವಿ. ಬಟ್ ಒಂದ್ಸರಿ ಇದು PMU ಅವರಿಗೆ ಮತ್ತೊಂದು ಕೆಲಸ ನಾವು ಇದು ಕೊಡೋದು ಈ ತರ ಇದ್ರಲ್ಲಿ ಮಾಡ್ಬೇಕಾದ್ರೆ ನಂತರ ಅದನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಆಸ್ ಆಫ್ ನೌ ಅಷ್ಟೊಂದು ಮೂವ್ಮೆಂಟ್ ಇನ್ನೂ ಆಗಿಲ್ಲ. ವಿ ಆರ್ ಲುಕಿಂಗ್ ಇಟ್ ಬಿಕಾಸ್ ಇದು ನಾವು ನಾನ್ ಬರೋಕ್ಕಿಂತ ಮುಂಚೆಯಿಂದನೂ ಯೋಚನೆ ಮಾಡ್ತಿರುವಂತದ್ದು. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ಜನ ಬರೋದಿಲ್ಲ ಒಂದು. ಎರಡನೇದು, ಅದು ಬರೀ ಪ್ಯಾಸೆಂಜರ್ ಮೂವ್ಮೆಂಟ್ ಅಷ್ಟೇನಾ ಅಥವಾ ವೆಹಿಕಲ್ ಮೂವ್ಮೆಂಟ್, ಅದನ್ನು ಕೂಡ ಎರಡೆರಡು ಹಂತದಲ್ಲಿ ಇದೆ. ಈಗ ವೆಹಿಕಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ NH ಇಂದ ಬರೋ ಇದೆಲ್ಲದನ್ನು NH ಗೆನೆ ಹೋಗ್ತಾರೆ, ಯಾರು ಇದು ಬರೋದಿಲ್ಲ ಅಂದ್ರೆ ಇರ್ಲಿಲ್ಲ ಅಂತ ಹೇಳಿದ್ರೆ. ಬಟ್ ವೆಹಿಕಲ್ ಮೂವ್ಮೆಂಟ್ ಇಡ್ಬೇಕಂದ್ರೆ ನಮಗೆ ಜೆಟ್ಟಿ ದೊಡ್ಡದಾಗಿರುವಂತದ್ದು ಬೇಕು, ಶಿಪ್ಸ್ ಗಳು ದೊಡ್ಡದಾಗಿರುವಂತದ್ದು ಬೇಕು. ಸೊ 2 ರೀತಿ ನೋಡ್ತಾ ಇದೀವಿ, ಬರೀ ಪೀಪಲ್ ಮೂವ್ಮೆಂಟ್ ಬೇಕಾ ಅಥವಾ ವೆಹಿಕಲ್ ಮೂವ್ಮೆಂಟ್ ಅನ್ನು ಇನ್ಕ್ಲೂಡ್ ಮಾಡ್ಬೇಕಾ ಅಂತ. ಹೆಲಿ ಟೂರಿಸಂ ಮಾಡಿರ್ಲಿ ಅಲ್ಲ, ಹೌದು. ಅದು ಒಂದಿದೆ. ಒಂದು ಏನಿದೆ ಅಂತ ಹೇಳಿದ್ರೆ VIP ಮೂವ್ಮೆಂಟ್ ಹೆಲ್ಪ್ ಆಗ್ತದೆ. ಇವಾಗ ಏನಾಗ್ತಿದೆ, VIP ಮೂವ್ಮೆಂಟ್ ಏನಾದ್ರು ಬಂದಾಗ ಎಲ್ಲಿ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಪ್ರತಿ ಸರಿನೂ ನಾವು ಹುಡ್ಕೋದೇ ಇದಾಗುತ್ತೆ. ಬಟ್ ಒಂದು ಪರ್ಮನೆಂಟ್ ಆಗಿ ಯಾವ್ದಾದ್ರು ನಾವು ಹೆಲಿಪ್ಯಾಡ್ ಅಂತ ಇದ್ ಮಾಡಿದ್ರೆ VIP ಮೂವ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಎರಡನೇದು, ಎನಿ ಕೈಂಡ್ ಆಫ್ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ 8 ಮೆಡಿಕಲ್ ಕಾಲೇಜಸ್ ಮತ್ತೆ 16 ಹಾಸ್ಪಿಟಲ್ಸ್ ಇರುವಂತ ಇದು. ಮೂರನೇದು, ನಮ್ಮ ಟೂರಿಸಂ ರಿಲೇಟೆಡ್ ಇದನ್ನ ಪ್ರಮೋಟ್ ಮಾಡಕ್ಕೂ ಕೂಡ ಹೆಲಿಕಾಪ್ಟರ್ ಇದ್ರಲ್ಲಿ ಇದ್ ಮಾಡುವಂತದ್ದು. ಸೊ ನಾವು ಪರ್ಮನೆಂಟ್ ಆಗಿ ಎಲ್ಲಿ ಮಾಡ್ಬೋದು ಅಂತ ನೋಡ್ತಾ ಇದೀವಿ. ಆದಷ್ಟು ಬೇಗ ಒಂದು ಕಡೆ ಜಾಗ ನಿಗದಿ ಮಾಡಿ ನಾವು ಒಂದು ಪರ್ಮನೆಂಟ್ ಹೆಲಿಪ್ಯಾಡ್ ನ ಮಾಡ್ತೀವಿ. ಇಲ್ಲ, ಒಂದು ಆಕ್ಚುಲಿ ನಿನ್ನೆ ನಾನು ಇದನ್ನ ನೋಡಿದೆ, ಅದು ಸ್ವಲ್ಪ ಮಾಹಿತಿ ಸರಿಯಾಗಿ ಇಟ್ಕೊಳ್ಳಿಲ್ಲ. ನಾನು ಖಾದರ್ನೆ ಬ್ಲೇಮ್ ಮಾಡೋದು ಇದ್ರಲ್ಲಿ. ನಾವು ಕನ್ನಡ ಕಡ್ಡಾಯ ಅಂತ ಇದ್ ಮಾಡಿದಾಗ ಬೇರೆ ಭಾಷೆನ ಬಳಸ್ಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ನಮ್ದು ಏನ್ ಅವತ್ತು ಡಿಸ್ಕಸ್ ಆಗಿತ್ತು ನಮ್ಮ ಸಮಿತಿಲಿ,
ಕನ್ನಡ ಜಾಗೃತಿ ಸಮಿತಿ ಅಂತ ಏನು ಹೊಸದಾಗಿ ಇವಾಗೆಲ್ಲ ಇದು ಮಾಡಿರುವಂತದ್ದು. ಅದರಲ್ಲಿ ಹಿಂದೆ 2022 ಅಥವಾ 23 ಸಮಯದಲ್ಲಿ ಏನ್ ಕರ್ನಾಟಕ ಸರ್ಕಾರದ್ದು ಸುತ್ತೋಲೆ ಇತ್ತು, ಅದರಲ್ಲಿ ಕನ್ನಡ 60%, ಬೇರೆ ಇದ್ರಲ್ಲೆಲ್ಲ 40% ಅಂತ ಇದ್ ಮಾಡ್ತೀವಿ. ಬಟ್ ಕೆಲವೊಂದ್ ಕಡೆ ಮೂರನೇ ಭಾಷೆನೂ ಕೂಡ ಬಳಸ್ತೀವಿ. ಎಸ್ಪೆಷಲಿ ನಮ್ಮಲ್ಲಿ ಬೇರೆ ಬೇರೆ ಇದು ಕೊಂಕಣಿ ಇರುವಂತದ್ದು ಇರ್ಬೋದು, ತುಳು ಇರುವಂತದ್ದು ಇರ್ಬೋದು, ಮೇಲೆ ಇದು ಹೋದ್ರೆ ಗೋವನ್ ಕೊಂಕಣಿ ಇದು ಮಾಡಿರುವಂತದ್ದು ಇರ್ಬೋದು ಕಾರವಾರದಲ್ಲಿ. ಅಂತ ಸಮಯದಲ್ಲಿ ಮೂರ್ ಭಾಷೆನೂ ಬಳಸ್ತಾರೆ. ನಾವು ಬೇರೆ ಯಾವುದೇ ಭಾಷೆ ವಿರುದ್ಧ ಅಂತೂ ಮಾಡೋದಕ್ ಬರೋದು ಇಲ್ಲ. ಎರಡನೇದು, ಸೊ ಅದಕ್ಕೇನೆ ಕನ್ನಡದೇನಿದೆ ಅದನ್ನ ಕನ್ನಡದಲ್ಲಿ ಬಳಸೋದನ್ನ ಕಡ್ಡಾಯ ಅಂತ ಏನ್ ಹೇಳಿದ್ರೆ, ನೀವು ಒಂದ್ ಅಂಗಡಿ ಇಟ್ಕೊಂಡಿರ್ತೀರಿ, ನೀವು ಇಂಗ್ಲಿಷ್ ಆದ್ರೂ ಹಾಕಿ, ತುಳುದಲ್ಲಿ ಹಾಕಿ, ಹಿಂದಿಲಾದ್ರೂ ಹಾಕಿ, ಈ ನಾರ್ಮಲಿ ಇದು, ಬಟ್ ಕನ್ನಡ ಅನ್ನೋದಂತೂ ಇರ್ಲೇಬೇಕು ಅಂತ ನಮ್ಮ ಒಂದು ಇದ್ರಲ್ಲಿ ಇರುವಂತದ್ದು. ಎರಡನೇದು, ಟ್ರೇಡ್ ಲೈಸೆನ್ಸ್ ಬಗ್ಗೆನೂ ಏನಾರು ಆಯ್ತು, ಕನ್ನಡ ಹಾಕ್ಲಿಲ್ಲ ಅಂತ ಟ್ರೇಡ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ನಾಟ್ ಅ ಗುಡ್ ಒನ್. ನಾವು ಕನ್ನಡ ಬಳಸಿ ಅಂತ ಹೇಳ್ತೀವಿ ಹೊರತು ಬಳಸಲಿಲ್ಲ ಅಂದ್ರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸರಿಯಾಗಿ ಹೋಗ್ಲಿಲ್ಲ. ಬಟ್ ನಮ್ಮ ಉದ್ದೇಶ ಇಷ್ಟೇನೆ, ಕನ್ನಡನ ಜಾಸ್ತಿ ಬಳಸೋದಕ್ಕೆ ನಾವೊಂದು ಪ್ರೇರೇಪಣೆ ನೀಡಬೇಕು ಅಂತ ಹೊರತು ಯಾವುದೇ ಒಂದು ಭಾಷೆನ ನೀವು ಬಳಸಬಾರದು ಅಥವಾ ಅದನ್ನ ತೆಗಿತೀವಿ ಅನ್ನೋದು ಯಾವುದೇ ಒಂದು ಮೆಸೇಜ್ ನಮ್ಮ ಕಡೆಯಿಂದ ಇದು ಹೋಗಿಲ್ಲ. ಇನ್ಫ್ಯಾಕ್ಟ್ ಆತರ ಯಾವ್ದೋ ಆದೇಶನೂ ಮಾಡಿಲ್ಲ ನಾನು. ಸೊ ಅದನ್ನು ಕೂಡ ಹೇಳಿದ್ದಾರೆ, ಡಿ.ಸಿ ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ. ಆದೇಶ ಮಾಡೋದಕ್ಕೆ ಬರೋದು ಇಲ್ಲ. ಯಾಕಂದ್ರೆ ಆ ಜಾಗೃತಿ ಸಮಿತಿ ಏನಿದೆ, ಬರೀ ಏನೇನ್ ಇಶ್ಯೂಸ್ ಇದೆ ಕನ್ನಡ ಬಳಕೆಯಲ್ಲಿ, ಇದು ಅದು ಸ್ಕೂಲ್ದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಅಂತ ಇದಾಗಿರ್ಬೋದು, ಕಾಲೇಜಸ್ ಅಲ್ಲಿ ಆಗಿರ್ಬೋದು, ನಮ್ಮ ಗವರ್ಮೆಂಟ್ ಆಫೀಸ್ ಅಲ್ಲಿ ಆಗಿರ್ಬೋದು, ಅಂತ ಕಡೆ ಏನ್ ಮಾಡಿದ್ರೆ ಕನ್ನಡನ ಹೆಚ್ಚು ನಾವು ಪ್ರಚಲಿತಗೊಳಿಸಬಹುದು ಅಂತ ಅಷ್ಟೇ ನಿರ್ಧಾರ ಆಗೋದು ಅಲ್ಲಿ. ಯಾವುದು ಪ್ರಾಮೆನೇಡ್ ಇನ್ನ ಕೆಲವು ದಿನಗಳಲ್ಲಿ ಅದು ಇನಾಗ್ರೇಷನ್ ಕೂಡ ಆಗುತ್ತೆ. ಓವರ್ ಆಲ್ ನಮ್ದು 2.1 ಕಿಲೋಮೀಟರ್ ನಮಗೆ ಅಲ್ಲಿ ಇರುವಂತದ್ದು. ಇವಾಗಲೇ ನಾವು 650 ಮೀಟರ್ ಅಷ್ಟು ನಮ್ದು ಕಂಪ್ಲೀಷನ್ ಆಗಿದೆ ಪೂರ್ತಿ. ಇನ್ನ ಬರುವ ದಿನಗಳಲ್ಲಿ 1.8 ಕಿಲೋಮೀಟರ್ ತನಕನೂ ಪ್ರಾಮೆನೇಡ್ ಕಂಪ್ಲೀಟ್ ಆಗುತ್ತೆ. ಕೆಲವೊಂದು ಇನ್ನು ಕೋರ್ಟ್ ಅಲ್ಲಿ ಮತ್ತೆ NGT ಸ್ವಲ್ಪ ಲಿಟಿಗೇಷನ್ ಇರೋದ್ರಿಂದ ಅದನ್ನ ಬಹುಶಃ ಏಪ್ರಿಲ್ ಅಥವಾ ಮೇ ಅಷ್ಟೊತ್ತಿಗೆ ನಮ್ದು ಕೋರ್ಟ್ ಅಲ್ಲಿ ಮತ್ತೆ ಎಲ್ಲ ಇದು ಸಬ್ಮಿಷನ್ ಮಾಡಿ ನಾವು ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದೀವಿ. ಇನ್ನ ಬರುವ ದಿನಗಳಲ್ಲಿ ಅದು ಇನಾಗ್ರೇಷನ್ ಕೂಡ ನಾವು ಮಾಡ್ತೀವಿ. ಡೇಟ್ಸ್ ಎಲ್ಲ ಇನ್ನು ನೋಡ್ಬೇಕು ಒಂದ್ಸರಿ ಕಂಪ್ಲೀಟ್ ಆದ್ಮೇಲೆ. ಬಟ್ 99% ನಮ್ದು ಅನ್ಕೊಂಡಿರುವಂತ ಇದ್ರಲ್ಲಿ ಫೇಸ್ ವೈಸ್ ಅಲ್ಲಿ ಮಾಡ್ತಾ ಇದೀವಿ, ಅದು ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ಅವರ್ ಟಾರ್ಗೆಟ್. ಸ್ವಲ್ಪ ಅಲ್ಲಿ ಏನು ಮೆಟೀರಿಯಲ್ಸ್ ಎಲ್ಲ ಆರ್ಡರ್ ಮಾಡಿದ್ರು, ಯಾಕಂದ್ರೆ ಅದನ್ನ ಫುಲ್ ಹೋಗಿ ಇದನ್ನ ಮಾಡ್ಬೇಕು. ಅದು 1 ತಿಂಗಳು ಅಂತ ಹೇಳಿದ್ರು, ಬಟ್ ಆಲ್ಮೋಸ್ಟ್ 2.5 ತಿಂಗಳ ತನಕ ಆಯ್ತು. ಸೊ ಜೂನ್ ಒಳಗಡೆ ಬಹುಶಃ ಎಷ್ಟು ಇದರಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡ್ಬೇಕು. ಬಟ್ ನಾವು ಎಕ್ಸ್ಟೆನ್ಷನ್ ಅಂತ ಕೊಟ್ಟಿದ್ದು, ಅಂದ್ರೆ ಅವರಿಗೆ ಹೇಳಿದ್ದು ಇನಿಷಿಯಲಿ ಮೇದಲ್ಲಿ 90% ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ. ಬಿಕಾಸ್ ಇವಾಗಲೇ ನೀವು ನೋಡಿರ್ಬೋದು ಬಹಳಷ್ಟು ಇದ್ರಲ್ಲಿ ಆಗಿದೆ. ಇವಾಗ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಕೆಲಸ ಜಾಸ್ತಿ ಇದಾಗಿದೆ. ಫೈನಲ್ ಟಚ್ ಅಪ್ ಒಂದ್ಸರಿ 1 ರೌಂಡ್ ಆಫ್ ಇನ್ಸ್ಪೆಕ್ಷನ್ ಇದಾದ್ಮೇಲೆ ಮಾಡೋದು. ಸೊ ಮಳೆಗಾಲದ ಮುಂಚೆ ಅಲ್ಲಿ ಬ್ರಿಡ್ಜ್ ಮುಗಿಸಿ ಅದನ್ನ ಓಪನಿಂಗ್ ಮಾಡ್ಬೇಕು ಅಂತಾನೆ ನಮ್ದು ಗುರಿ ಇರೋದು. ಸೊ ಆದಷ್ಟು ಬೇಗ ಅದನ್ನು ಕೂಡ ನಮ್ದು ಇನಾಗ್ರೇಷನ್ ಆಗ್ತದೆ. ನಂತೂರು ಈಗ ಫ್ಲೈಓವರ್ದು ಕೊನೆ ಹಂತದಲ್ಲಿ ಇದೆ ಅವ್ರದ್ದು DPR ಅಥವಾ ಏನ್. ಇವತ್ತು ಕೂಡ ನಾನು ನಿನ್ನೆ ಅದು ಆಕ್ಸಿಡೆಂಟ್ ಇದೆಲ್ಲ ಆದ್ಮೇಲೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಂಡೆ. ಅದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಇದನ್ನ ತಗೊಂತಾ ಇದ್ದಾರೆ. ಈಗ ಒಂದು ಬೈಕಂಪಾಡಿಯಿಂದ KOCL ಬೈಕಂಪಾಡಿದ್ ಒಂದು ಇವಾಗಲೇ ಅದನ್ನು ಕೂಡ ಇದಾಗಿದೆ. ಇನ್ನೊಂದು ನಮ್ಮ ನಂತೂರು ಮತ್ತೆ KPT ಕವರ್ ಆಗುವಂತ ಒಂದು ಇದನ್ನು ಕೂಡ, ಎರಡೂ ಕೂಡ ಇದಾಗುತ್ತೆ. ನಂತೂರು KPTದು ಇನ್ನು ಟೆಂಡರ್ ಒಂದ್ಸರಿ ಇದ್ ಮಾಡದ್ಮೇಲೆ ಇನ್ನೊಂದು ಯಾವುದು ಅದೇ ಇವಾಗ ಅದು DPR ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಇದ್ ಮಾಡ್ತಾರೆ ಅಂತ ಇನ್ನು DPR ಹಂತದಲ್ಲಿ ಇದೆ. ಯಾಕಂದ್ರೆ ಫ್ಲೈಓವರ್ ಅಂತ ಇದ್ ಮಾಡ್ಬೇಕಾದ್ರೆ ನಮ್ದು ಸರ್ವಿಸ್ ರೋಡ್ ಕೂಡ ನಾವು ಸ್ವಲ್ಪ ತಗೋಬೇಕಾಗ್ತದೆ. ಆ ಸರ್ವಿಸ್ ರೋಡ್ ಅಲ್ಲಿ ಅಕ್ವಿಷನ್ ಎಷ್ಟಾಗುತ್ತೆ, ಯಾವ ರೀತಿ ಇದ್ ಮಾಡ್ಬೋದು ಅಂತ ಕೊನೆ ಹಂತದಲ್ಲಿ ಇದೆ. ಇದು NHAI ಕಡೆಯಿಂದ ಆಗುವಂತದ್ದು. ಇವತ್ತು ಕೂಡ ನಾನು ಅದ್ ಮಾಹಿತಿ ತಗೊಂಡಿದ್ವಿ. ಇನ್ನೊಂದು ತಿಂಗಳಲ್ಲಿ ಅಂತ ಹೇಳಿದ್ದಾರೆ. ಅವರ ಒಂದು ಟೀಮ್ ಇವಾಗಲೇ DPR ಮಾಡ್ತಿದ್ದಾರೆ. ಬಟ್ ಅಲ್ಲಿ ಫ್ಲೈಓವರ್ದಂತೂ ಮಾಡೋದು NHAI ಇಂದ ನಿರ್ಧಾರ ಆಗಿದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಮಾಡಿಸೋದು ನಮ್ಮ ಕರ್ತವ್ಯದಲ್ಲಿದೆ. ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ. DPR 2 ಕಡೆ, ಹೌದು 2 ಕಡೆ ಆಸ್ ಆಫ್ ನೌ ಇಲ್ಲ. ಭೂಮಿ ವಿವಾದ ಇದೆ ಅಫ್ ಕೋರ್ಸ್, ಬಟ್ ಕ್ಯಾನ್ಸಲೇಷನ್ ಮಾಡುವಂತದಲ್ಲಿ ಇನ್ನು ಯಾವ್ದು ಡಿಸ್ಕಷನ್ ಇಲ್ಲ. ಯಾವ್ದು ಕಾಂಟ್ರಾಕ್ಟರ್ ಬಿಟ್ಟೋದ್ರೆ ಇನ್ನೊಬ್ರನ್ನ ಕರೆಸ್ತೀವಿ, ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ. ದಟ್ ಈಸ್ ನಾಟ್ ರೈಟ್ ದಿಸ್ ಥಿಂಗ್. ಯಾರು ಆತರ ಬಿಟ್ಟು ಹೋಗ್ತೀವಿ ಅಂತ ಹೇಳೋದಕ್ ಬರಲ್ಲ, ಒಪ್ಕೊಂಡ್ಮೇಲೆ ಆ ಇದ್ರಲ್ಲಿ ಮಾಡ್ಬೇಕು.
ಯಾವುದು ಡಿಲೇ ಆದ್ರೆ ಸ್ಟಿಲ್ ಡಿಲೇ ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗ್ತದೆ ಅಲ್ಲ ಅವ್ರಿಗೂ ಕೂಡ. ಈಗ ಎಸ್ ಆರ್ ಚೇಂಜ್ ಆದಾಗ್ಲೂ ಎಸ್ ಆರ್ ಇದ್ರಲ್ಲಿ ಆಗ್ತದೆ, ಡಿಲೇ ಇದಾದ್ರೆ ನಮ್ ಕಡೆಯಿಂದ ಡಿಲೇ ಆದ್ರೆ ಅದಕ್ಕೂ ಕೂಡ ಅವ್ರಿಗೆ ಇದ್ ಮಾಡ್ತೀವಿ. ಸೊ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್. ಸೊ ಎನ್ ಎಚ್ ಎ ಕಡೆಯಿಂದ ನಾನು ಮಾತಾಡೋದಕ್ಕಾಗಲ್ಲ ಯಾಕೆ ಇದೆ ಅಂತ, ಬಟ್ ಇವಾಗ ನನಗೆ ಮತ್ತೆ ಅವರ ಒಂದು ಡಿಸ್ಕಷನ್ ಇದ್ರಲ್ಲಿ ದ ಪ್ಲಾನ್ ಹಸ್ ಬಿನ್ ಅಪ್ರೂವ್ಡ್. ಜಸ್ಟ್ ಅಲ್ಲಿ ಎಷ್ಟು ಅನುದಾನ ಬರಬೇಕು, ಯಾವ ರೀತಿ ಮಾಡ್ಬೇಕು ಅಂತ ಒಂದು DPR ಫೈನಲ್ ಹಂತದಲ್ಲಿ ಇದೆ. ಫೈನಲ್ ಅಂತ ಹೇಳಿದ್ರೆ ಎಲ್ಲ ಗ್ರೇಡಿಯಂಟ್ ಮ್ಯಾಪಿಂಗ್ ಆಗಿರ್ತದೆ, ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಆಗಿರುತ್ತೆ, ಎಷ್ಟು ಕಿಲೋಮೀಟರ್ ಫ್ಲೈಓವರ್ ಬರಬೇಕು, ಅದಕ್ಕೆ ಎಕ್ಸಿಟ್ ಎಷ್ಟು ಇದು ಕೊಡಬೇಕು, ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಇದಾಗಬೇಕು ಅಂತ ಎಲ್ಲ ಇದ್ರಲ್ಲಿದೆ. ಇನ್ನೊಂದ್ ಏನಂದ್ರೆ ಈ KOCL ಇಂದ ಬೈಕಂಪಾಡಿಗೂ ಫ್ಲೈಓವರ್ ಈಗಾಗಲೇ ಇರೋದ್ರಿಂದ ಒಂದೇ ಮಾಡ್ಬೇಕು ಅಥವಾ ಸೆಪರೇಟ್ ಬೇರೆ ಬೇರೆ ಇದರಲ್ಲಿ ಅಂದ್ರೆ ಅಂತ ತಗೋಬೇಕು ಅಂತ ಈ ಕೊನೆ ಹಂತದಲ್ಲಿ ಕೂಡ ಇದರಲ್ಲಾಗಿದೆ. ಸೊ ತಮ್ಗೆಲ್ಲ ನಾನು ಹೇಳೋದು ಇದು ಅಂತ ಹೇಳಿದ್ರೆ, ಇವಾಗ KPT ಮತ್ತೆ ನಂತೂರ್ದು ಏನಿದೆ ಅಲ್ಲಿ ನಮ್ದು ಫ್ಲೈಓವರ್. ಹೌದು 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 ಅದನ್ನೇ ಹೇಳ್ತಾ ಇರೋದು, ನಮ್ದು ಲೆಂತ್ ನಾವು ಜಾಸ್ತಿ ಮಾಡಿಸ್ತಾ ಇದೀವಿ. ಮುಂಚೆ ಏನಿತ್ತು ಬರೀ ಆ ಸಿಗ್ನಲ್ ಅಷ್ಟೇ ದಾಟೋ ರೀತಿ ಒಂದು ಪ್ಲಾನ್ ಇತ್ತು, ಬಟ್ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಟೆಂಡ್ ಇಟ್. ಯಾಕಂದ್ರೆ ಇವತ್ತ ಆ 2 ಸಿಗ್ನಲ್ ನಾವು ದಾಟಿಸ್ಬೋದು, ನಾಳೆ ಇನ್ನು ಮುಂದೆ ಅದು ಮುಂದೆ ಕಡೆನೂ ಕೂಡ ಜಾಮ್ ಆಗಿ ಶುರು ಆಗುತ್ತೆ. ವಿ ಆರ್ ಥಿಂಕಿಂಗ್ ಕಾಂಪ್ರಿಹೆನ್ಸಿವ್ಲಿ. ಇದನ್ನ ನಾನೇ ಸ್ವಲ್ಪ ಕ್ಲೋಸ್ಲಿ ಮಾನಿಟರ್ ಮಾಡ್ತಿರೋದ್ರಿಂದ ಇದು 2 ಫ್ಲೈಓವರ್ದು ಒಂದ್ಸಲ ನಮ್ಮ ಹಂತದಲ್ಲಿ ಒಂದ್ಸರಿ ಇದಾಗುತ್ತೆ. 1 ತಿಂಗಳು ಅಂತ ಇವತ್ತು ಹೇಳಿದ್ದಾರೆ ಫೈನಲ್ ಇದ್ ಮಾಡೋದಕ್ಕೆ. 1 ತಿಂಗಳಾದ್ಮೇಲೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾಗ ನನಗೆ ಬಹುಶಃ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ನನ್ ಜೊತೆ ಡಿಸ್ಕಷನ್ ಆಗ್ಬೋದು. ಆ ಹಂತದಲ್ಲಿ ಒಂದು ಪೂರ್ತಿ ಎಲ್ಲಿಂದ ಎಲ್ಲಿಗೆ ಇದಾಗುತ್ತೆ, ಮತ್ತೆ ಅಷ್ಟೊತ್ತಿಗೆ ಬೈಕಂಪಾಡಿ ಮತ್ತೆ KOCL ಫೈನಲೈಸ್ ಆಗಿರುತ್ತೆ. ಸೊ 2 ಒಟ್ಟಿಗೆನೆ ನಾವು ಒಂದು ನಿರ್ಧಾರ ತಗೋಬಹುದು. ಒನ್ ಸೈಡ್ ಫ್ಲೈಓವರ್ ಈಗ ನಾರ್ಮಲಿ ಲ್ಯಾಂಡ್ ಅಕ್ವಿಷನ್ಗೆ ಅಥವಾ ಆತರ ಏನಾದ್ರು ಸಮಸ್ಯೆ ಇದ್ದಾಗ ಟೆಂಪ್ರರಿ ಅಂತ ಮಾಡೋ ಒಂದು ಇದಿದೆ. ಬಟ್ ನಾರ್ಮಲಿ ಯಾವ್ದನ್ನ ಯಾವ್ದು ಅಲ್ಲ ನಾನ್ ಮಾಡೋದಲ್ಲ, ಅದು NHA ಏನೋರು ಮಾಡ್ತಿರೋದಲ್ಲ. ಅದಕ್ಕೆ ಇವಾಗ DPR ಈಗ ಯಾರ್ ಹೊಣೆ ಅಂತ ನೀವೇ ಇದ್ ಹೇಳ್ಬೇಕು. ಇವಾಗ ಮಾಡಿದ ಆ ಟೈಮಲ್ಲಿ ಯಾರು NH ಅಲ್ಲಿ ಇದ್ ಮಾಡಿದ್ರು ಅಂತ ಹೇಳಿ. ಸಿ ಹೊಣೆ ಮಾಡೋದು ಅಂತ ಇದಲ್ಲ, ಈಗ ಆ ಸಮಯದಲ್ಲಿ ಏನು ಬೇಕಾಗಿತ್ತು ಅದನ್ನ ಮಾಡಿದಾರೆ. ಈಗ ಆ ಸಮಯದಲ್ಲಿ ಏನ್ ಮಾಡಿದ್ರು ಅಂತ ಇವಾಗ ನಾವು ಪ್ರಶ್ನೆ ಮಾಡ್ಕೊಂಡು ಕೂತ್ರೆ ಆಗೋದಿಲ್ಲ. ಅದನ್ನ ಅವ್ರಿಗೆ ಕೇಳಿ ನಾನು ನೋಡಿ ಹೇಳ್ತೀನಿ. ಅದಕ್ಕೇನೆ DPR ಇವಾಗ ಮಾಡ್ತಾ ಇರೋದೇ ಅಷ್ಟನ್ನ. ನಾನು ಅದಕ್ಕೇನೆ ಹೇಳ್ತಾ ಇರೋದು, ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ ಇವಾಗ ಮಧ್ಯೆ 2 ಫ್ಲೈಓವರ್ ಇವಾಗ ಆಗ್ಲೇ ಬಂದಿರುವಂತದ್ನ ಹೌ ಡು ವಿ ಇನ್ಕಾರ್ಪೊರೇಟ್ ಇಟ್, ಅದನ್ನ ನಮ್ಮ ಒಂದು ಇದು ಪ್ಲಾನ್ ಅಲ್ಲಿ ಹೇಗ್ ಮಾಡ್ಬೇಕು ಅಂತ. ಸೊ ಇದೆಲ್ಲ ನೋನು ಖಂಡಿತ ರದ್ದಾಗಿಲ್ಲ. ಇವಾಗ ಸ್ಪಷ್ಟಪಡಿಸ್ತಾ ಇದ್ದೀನಿ. ಹೇಳಿ. ಹೇಳಿ ಬಿಡಿ, ಅವರು ಎಲ್ಲಾರು ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಒಂದ್ ನಿಮಿಷ. ಯಾವ್ದು ಯಾವ್ದು ನೋಡಿ, ಇವಾಗ ಆಗ್ಲೇ ಇದನ್ನ ಹೇಳಿದೀನಿ. 2 ಫ್ಲೈಓವರ್ ಬಗ್ಗೆ ನಮ್ಮ KOCL ಇಂದ ಬೈಕಂಪಾಡಿ ಮತ್ತೆ ಈ ನಂತೂರ್ KPT ಇರುವಂತ ಫ್ಲೈಓವರ್ದು ಇನ್ನ ಸ್ವಲ್ಪ ದಿನದಲ್ಲಿ NHA ಅವರೇನೆ ನಮಗೆ ಏನ್ ಮಾಹಿತಿ ಕೊಡ್ತಾರೆ, ಅವಾಗ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಇದ್ ಬರುತ್ತೆ. ಈಗ ಏನಾಗ್ತಾ ಇದೆ, ಐ ಆಮ್ ಜಸ್ಟ್ ಅ ಮೆಸೆಂಜರ್ ಇದ್ರಲ್ಲಿ. ಈಗ NHA ಅವ್ರದ್ದು ಕೆಲವೊಂದು ನಾರ್ಮ್ಸ್ ಇರುತ್ತೆ, ಯಾವ ರೀತಿ ಮಾಡ್ಬೇಕೇನು ಅಂತ. ಅವ್ರು ಟೆಕ್ನಿಕಲ್ ಫೀಸಿಬಿಲಿಟಿ ಇದೆಲ್ಲ ಮಾಡಿದ್ದಾರೆ. ಇವಾಗ DPR ಫೈನಲ್ ಹಂತದಲ್ಲಿದೆ ಅಂತ ಇವತ್ ಬೆಳಿಗ್ಗೆ ನಂದು ಮೀಟಿಂಗ್ ಅಲ್ಲಿ NHA PD ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಒಂದ್ಸರಿ ಪೂರ್ತಿ ಫೈನಲೈಸ್ ಆದ್ಮೇಲೆ ನನಗೆ ಅದನ್ನ ಒಂದು ಪ್ರೆಸೆಂಟೇಶನ್ ಕೊಡಿ ಅಂತಾನು ನಾನು ಅವ್ರಿಗೆ ಹೇಳಿದೀನಿ. ಇವಾಗ KOCL ಮತ್ತೆ ಬೈಕಂಪಾಡಿದು ಬೇಗ ಬರುತ್ತೆ, ಯಾಕಂದ್ರೆ ಇಟ್ಸ್ ಆಲ್ಮೋಸ್ಟ್ ಡನ್. ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಆಗಿದೆ, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಅವ್ರ ಜೊತೆ ಕನ್ಸಲ್ಟೇಷನ್ ಆಗಿದೆ, KOCL ಇಂದ ಇದ್ ಬರುವಂತ ಎಲ್ಲ ಲಾರಿ ಮಾಲೀಕರ ಒಂದು ಇದ್ರ ಜೊತೆನೂ ಕೂಡ ಮಾಡಿದ್ದಾರೆ. ಎಕ್ಸಿಟ್ ಎಲ್ಲಿ ಕೊಡ್ಬೇಕು ಅಂತಾನು ಆಗಿದೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ಡನ್. ಅದೊಂದ್ ಸ್ವಲ್ಪ ಜಸ್ಟ್ ಇದನ್ನ ಮಾಡುವಂತದ್ದು. KPT ಮತ್ತೆ ನಂತೂರ್ದು ಏನಿದೆ, ದೇರ್ ಆರ್ ಸೋ ಮೆನಿ ಸ್ಟೇಕ್ ಹೋಲ್ಡರ್ಸ್ ಅವ್ರ ಇದ್ರಲ್ಲಿ. ಅವರ ಪ್ಲಾನ್ ಇದನ್ನು ಕೂಡ ನಾನ್ ಬಂದಾಗ್ಲಿಂದನೂ ಕೇಳ್ತಾ ಇದ್ದೀನಿ, ವಾಟ್ ಇಸ್ ದ ಸ್ಟೇಟಸ್, ಏನ್ ಆಗ್ತಾ ಇದೆ ಅಂತ ಹೇಳಿ. ಇನಿಷಿಯಲಿ 3-4 ತಿಂಗಳು ಮಳೆಯಲ್ಲಿ ಇದು ಹೋಯ್ತು,
ಮಳೆ ನಂತರ ಮತ್ತೆ ಅವ್ರದ್ದು ಟೀಮ್ ಇಂದ ಪಿಕಪ್ ಆಗಿದ್ದಾರೆ. ನನಗೆ ಇವತ್ತು ಅವ್ರು ಕೊಟ್ಟಿರೋ ಮಾಹಿತಿ ಇದ್ರ ಪ್ರಕಾರ ಇನ್ನ 1-1.5 ತಿಂಗಳೊಳಗಡೆ ಅವ್ರ ಫೈನಲ್ ಪ್ರೆಸೆಂಟೇಷನ್ ನನಗೆ ಕೊಡ್ತಾರೆ. ಸೊ ನಾನು ಅವರಿಗೆ ಟೈಮ್ ಅಂತ ಕೊಟ್ಟಿರೋದು ಮಾರ್ಚ್ ಎಂಡ್ ಒಳಗಡೆ ಅಟ್ಲೀಸ್ಟ್ ನನಗೆ ಯಾವ ಹಂತದಲ್ಲಿ ಏನೇನ್ ಕವರ್ ಆಗ್ತದೆ, ಯಾವ ರೀತಿ ಮುಂದುವರಿತೀರಿ, ಈಗ ಇರೋ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬ್ರಿಡ್ಜಸ್ ಇದೆಲ್ಲ ಹೇಗೆ ಕವರ್ ಆಗ್ತದೆ, ಎಕ್ಸ್ಟ್ರಾ ಲ್ಯಾಂಡ್ ಅಕ್ವಿಷನ್ ಅವಶ್ಯಕತೆ ಇದೆಯಾ ಅಥವಾ ಇರೋದ್ರಲ್ಲೇ ಆಗ್ತದಾ, ಎಷ್ಟು ಲೇನ್ಸ್, ಈ ತರ ಸಿಂಪಲ್ ಮಾಹಿತಿ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಒನ್ಸ್ ಅವರು ಅಫಿಷಿಯಲಿ ನನಗೆ ಮಾಡಿದ್ಮೇಲೆ ನಾನು ಖಂಡಿತ ತಮ್ಗೆಲ್ಲದನ್ನು ಕೊಡ್ಬೋದು. ಆಸ್ ಆಫ್ ನೌ ಕೆಪಿಟಿದು ಮತ್ತೆ ನಂತೂರ್ದು ಏನಿದೆ ಇವಾಗ ನನಗೆ ಕೊಟ್ಟಿರೋ ಮಾಹಿತಿ ಇಟ್ ಈಸ್ ಆನ್, ಯಾವುದು ಕ್ಯಾನ್ಸಲ್ ರೀತಿ ಏನೂ ಆಗಿಲ್ಲ. ಹೈಕೋರ್ಟ್ ಅಲ್ಲಿ ಕೇಸಸ್ ಇದೆ, ಅದನ್ನೇ ಹೇಳಿರೋದು. ನಾವು ಕೂಡ ಪಾರ್ಟಿ ಇರ್ತೀವಿ, ಲ್ಯಾಂಡ್ ಅಕ್ವಿಷನ್ ಇದಾರೆ, PDNHA ಅವರು ಇದಾರೆ, ಎಲ್ಲ ಇದು ವಿಲ್ ಫೈಟ್ ಇನ್ ಹೈಕೋರ್ಟ್. ಅದೇನು ಸ್ಟೇ ರೀತಿ ಇದೆಯಲ್ಲ, ಕ್ಲಾರಿಫಿಕೇಶನ್ ಯಾವಾಗಲೂ ಇದು ಕೇಳ್ತಾರೆ. ಪ್ರೈವೇಟ್ ಕೇಸಸ್ ಇದೆ, ಫಾರೆಸ್ಟ್ ಇದನ್ನ ಅಂತ ಒಂದು ಹೇಳ್ತಾರೆ, ಡೀಮ್ ಫಾರೆಸ್ಟ್ ಅಂತ ಯಾವ್ದೋ ಒಂದು ಇದು ಹೇಳಿರುವಂತದ್ದು ಇದೆ. ನಮ್ಮಲ್ಲಿ ಕಾಲೇಜ್ ಮತ್ತೆ ಇದು BSNL ಕೂಡ ಕೆಲವೊಂದಿದೆ. ಸೊ ಎಲ್ಲ ಕೋರ್ಟ್ ಕೇಸಸ್ ಇದೆ, ವಿಲ್ ಸಾಲ್ವ್ ಇಟ್ ಏನೇ ಇದಾದ್ರೂ ಇನ್ ದ ಇಂಟ್ರೆಸ್ಟ್. ಅದ್ರದ್ದು ಕೂಡ ಇದೆ, ಅಲ್ಲೂ ಇದೆ ಹೇಳಿದ್ರು. ಇನ್ನೊಂದು ಆಕ್ಸೆಸ್ ರೋಡ್ ಇಂದನೂ ಕೂಡ ಇದೆ. ಎಲ್ಲದನ್ನು ನಾವು ಬಹಳ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದೀವಿ. ನಾನು ಹೇಳೋದು ಇಷ್ಟೇನೆ, ಏನೇ ಕೇಸ್ ಇದ್ರೂ ಕೂಡ ಆ ರಸ್ತೆಗಳ್ದು ಏನಿದೆ ನಾವು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಆ KPT ಮತ್ತೆ ನಂತೂರ್ ಜಂಕ್ಷನ್ ಅಲ್ಲಿ ನಾವು ಓಡಾಡೋದಕ್ಕೂ ಆಗೋದಿಲ್ಲ. ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್. ಇನ್ನ ಬರೋ ದಿನಗಳಲ್ಲಿ ಮಂಗಳೂರಲ್ಲಿ ಹೆಚ್ಚು ಗಾಡಿಗಳು ಬರುತ್ತೆ. NH ಇನ್ನು ಇದಾದಾಗ ಕೇರಳದಿಂದ ಆ ಕಡೆ ಹೋಗುವಂತದ್ದು ಆಗುತ್ತೆ. ಸೊ ದರ್ ಇಸ್ ನೋ ಕ್ವಶನ್ ಆಫ್ ಅದನ್ನ ಮಾಡ್ತೀವೋ ಇಲ್ಲೋ ಅಂತ. ಮಾಡ್ಲೇಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದಷ್ಟೇ ಇವಾಗ ಪ್ರಶ್ನೆ. ನನಗೆ ಹೇಳಿರೋದು ಇಷ್ಟು, 1 ತಿಂಗಳ ನಂತರ ಅಂದ್ರೆ ಫೆಬ್ರವರಿ ಎಂಡ್ ನಂತರ ನನಗೆ ಪ್ರೆಸೆಂಟೇಶನ್ ಕೊಡ್ತಾರೆ ಅಂತ ಹೇಳಿ. ನಾನು ಮಾರ್ಚ್ ಎಂಡ್ ತನಕ ಅಂತ ಅವ್ರಿಗೆ ಕೊಟ್ಟಿದ್ದೀನಿ, ಬಿಕಾಸ್ ಯಾವಾಗ್ಲೂ ಅವ್ರು ಸ್ವಲ್ಪ ಡಿಲೇ ಆಗೇ ಆಗ್ತದೆ. ಮಾರ್ಚ್ ಎಂಡ್ ಒಳಗಡೆ ನನಗೆ ಹೇಗೆ ಅವರು ಪ್ರೆಸೆಂಟೇಶನ್ ಅಥವಾ ಇದನ್ನ ಕೊಟ್ಟು ಇದು ಮಾಡ್ತಾರೆ. ಅವ್ರು ಏನಕ್ಕೆ ಕೊಡೋದು ಅಂದ್ರೆ ನಮ್ ಕಡೆಯಿಂದ ಏನಾದ್ರು ಇನ್ಪುಟ್ ನನಗೆ ಅಂತ ಹೇಳಿದ್ರೆ ಬರೀ ನನಗೆ ಒಬ್ನಿಗೆ ಅಲ್ಲ, ಪೊಲೀಸ್ ಟ್ರಾಫಿಕ್ ನವ್ರದ್ದು ಇದಿರ್ತಾರೆ, ಮತ್ತೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಯಾರು ನಮ್ಮ ಅಧಿಕಾರಿಗಳ್ದಿರುತ್ತೆ, ಮತ್ತೆ ನಾವು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರದ್ದು ಏನಾದ್ರು ಕರಿಬೇಕಾ ಅದನ್ನ ನೋಡ್ತೀವಿ. ಯಾರ್ದಾರು ಬೇರೆ ಏನಾದ್ರು ಡ್ಯಾಮೇಜ್ ಆಗುವಂತದ್ದು ಅಥವಾ ಅಕ್ವಿಷನ್ ಆಗುವಂತದ್ದು ಇದ್ರೆ ಆತರ ಏನಾದ್ರು ಮಾಡ್ಬೇಕಾ, ಇದು ಅವರೆಲ್ಲರಿಗೂ ಸೇರಿ ಒಂದು ಪ್ರೆಸೆಂಟೇಶನ್ ಅಂತ ಕೊಡಿ ಅಂತ ನಾನು ಕೇಳಿದೀನಿ. ಮಾರ್ಚ್ ಎಂಡ್ ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡಿ ನಾನು ಹೇಳ್ತೀನಿ. ಓಕೆ.